ಕರಮಣಿ ಚೈನು ಆರ್ಟಿಫಿಷಿಯಲ್ದು. ನಿಮಗೆ ಮಾಂಗಲ್ಯ ಸರ ಡಿಸೈನ್ ಕಾಣಿಸ್ತಾ ಇರ್ಬೋದು. ತುಂಬ ಜನ ಕೇಳಿದ್ರಿ ಡಿಸೈನ್ ತೋರಿಸಿ ಅಕ್ಕ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:15 ಆಗಿದೆ, ಇನ್ನೂ ತಿಂಡಿ ಆಗಿಲ್ಲ. ಯಾಕೆ ಇಷ್ಟು ಅರ್ಜೆಂಟಾಗಿ ತಿಂಡಿ ಅಂತಂದರೆ ಮೋಕ್ಷ ಸ್ಕೂಲಿಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಮೋಕ್ಷ ಯಾಕೆ ಡೈಲಿ ಮೋಕ್ಷ ಜೊತೆಲಿರೋದು ಸಿಗಲ್ಲ ಅಂದರೆ ಅಲ್ಲಿ ರೇಖಾ ಅವ್ರ ಮನೆ ಹತ್ರನೂ ಕೂಡ ಇರ್ತಾಳೆ, ಹಾಗಾಗಿ ಇಲ್ಲಿದ್ದಾಗ ಇಲ್ಲಿ ಸಿಗ್ತಾಳೆ ಅಷ್ಟೇ. ಇವಾಗ 9 ಗಂಟೆಗೆ ವ್ಯಾನ್ ಬರುತ್ತೆ, ಬರೋದ್ರೊಳಗಡೆ ತಿಂಡಿ ರೆಡಿ ಆಗಬೇಕು. ತಿಂಡಿ ಟೊಮೊಟೊ ಬಾತು. ನಾನು ಟೊಮೊಟೊ ಬಾತ್ ಮಾಡೋ ರೆಸಿಪಿಯನ್ನು ಶೂಟ್ ಮಾಡ್ಕೊತಾ ಇಲ್ಲ, ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಯಿತು. ಆಲ್ರೆಡಿ ಟೈಮ್ ಆಗಿದೆ ನನಗೀಗ. ಆಲ್ರೆಡಿ ಮಕ್ಕಳಿಗೆಲ್ಲ ವ್ಯಾನ್ ಟೈಮ್ಗೆ ಅಡುಗೆ ಮಾಡಿ ತಿಂಡಿ ಮಾಡಿ ಸ್ವಲ್ಪ ರೂಢಿ ತಪ್ಪಿರೋದ್ರಿಂದ ಫಾಸ್ಟಾಗಿ ಅದು ಒಂಥರ ಲೇಸಿನೆಸ್ ಆಗಿಬಿಡುತ್ತೆ. ಫೈನಲ್ ಆಗಿ ಈಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಇನ್ನೊಂದು ಅಂದರೆ ನಮ್ಮ ಮನೆಯವರು ಕೂಡ ದೇವಸ್ಥಾನ ಕೊಟ್ಟಿದ್ದಾರೆ. ಯಾವ ದೇವಸ್ಥಾನಕ್ಕೆ ಅಂದರೆ ಗೋಡೆಕೆರೆ ಸಿದ್ದರಾಮೇಶ್ವರ, ದೊಣೆ, ಗಂಗಮ್ಮ, ಹಾಗೆ ಅಲ್ಲೇ ಪಕ್ಕದಲ್ಲೇ ಬಾಣದ ದೇವರು ಅಂತ ಇದೆ. ಅದು ಹಾವಿನ ದೇವರು, ಅಂದರೆ ಎಲ್ಲೂ ಹಾವು ಕಾಣಿಸ್ಕೊಬಾರ್ದಪ್ಪ ತೋಟಗಳಲ್ಲಿ ಮನೆಗಳಲ್ಲಿ ಅಂತ. ಅದು ಪ್ರತಿ ವರ್ಷವೂ ಕೂಡ ಅಲ್ಲಿ ಗೋಡೆಕೆರೆಗೆ ಹೋದಾಗ ಅಲ್ಲಿಗೂ ಕೂಡ ಹೋಗಿ ಬರ್ತೀವಿ. ಇನ್ನೇನು ವರ್ಷ ನಾನು ಗಂಗಮ್ಮನ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಆಗ ಹೋಗಿರ್ತೀನಿ. ನನ್ನ ಮಗ ಇದ್ದಾನೆ ಈ ವರ್ಷ ಅವನೇ ಹೋಗಲಿ ಗಾಡಿ ಪೂಜೆ ಅಂದರೆ ಗಾಡಿನ ಗೋಡೆಕೆರೆಗೆ ಮತ್ತು ದೊಣೆಗೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದಾರೆ. ಅವರೇ ಇಬ್ಬರು ಅಪ್ಪ ಮಗ ಹೋಗ್ಲಿ ಅಂತ ಹೇಳಿದ್ದೀನಿ. ಅವ್ರು ತೋಟದ ಹತ್ರ ಹೋಗಿದ್ದಾರೆ. ಅವ್ರು ಬಂದು ರೆಡಿ ಆಗೋದ್ರೊಳಗೆ ತಿಂಡಿ ಕೂಡ ರೆಡಿ ಆಗಬೇಕು. ಇನ್ನು ಗಾಡಿ ತೊಳ್ಕೊಬೇಕು, ಸ್ನಾನ ಮಾಡಬೇಕು, ಗೊತ್ತೇ ಇದೆಯಲ್ಲ ನಮ್ಮನೆ ಹೊರಡಕತ್ತೆ. ಅವ್ರದ್ದೇನಂತ ಅರ್ಜೆಂಟ್ ಇಲ್ಲ. ಈಗ ಮೋಕ್ಷ ಬೇಗ ತಿಂಡಿ ಬೇಕು. ಬೇಗ ತಿಂಡಿ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡಿ ನನ್ನ ವ್ಲಾಗ್ಗಳೆಲ್ಲ ನಿಮಗೆ ಹೇಗೆ ಅನಿಸುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬಂದ ನೋಡಿ ರಾಜಕುಮಾರ, ಬಾರ ಇವನು ಡೈಲಿ ಶೆಟ್ಲ್ ಆಡಕ್ ಹೋಗ್ತಾರೆ. ನೋಡಿ ಎಷ್ಟು ನೆಂದೈತೆಲ್ಲ. ಇಲ್ಲಿ ತಿರ್ಗೋ, ಅಲ್ಲಿ ಕಾಣಲ್ಲ, ಅಲ್ಲಿ ಮುಂದ್ಕೋಯ್ ತಿರ್ಗೋ. ಶರ್ಟು ಇಲ್ಲಿವರೆಗೂ ನೆಂದೈತೆ. ಬೆಳಗ್ಗೆ ಎದ್ದು ಶೆಟ್ಲ್ ಆಡಿ ಬರೋದು 8 ಗಂಟೆಗೆ ಬರ್ತಾನೆ. ಗಾಡಿ ತೊಳೆಯಂತೆ, ಗಾಡಿ ತೊಳೆಯೋಗಮ್ಮ, ಫ್ರೆಂಡ್ಸ್. ನೋಡಿ ಇನ್ನು ಗಾಡಿ ತೊಳೆಯಲ್ಲ ಇವನ್. ಹೋದ್ರು ಸಾಕು ಕಾಲೇಜ್ಗೆ ಏನಾಗೈತೆ. 1.5 ತಿಂಗಳು ಹತ್ತತ್ರ. ಇನ್ನೇನೊಂದು 8-10 ತಿಂಗಳು ಇರ್ತಾನೆ ಅಷ್ಟೇ, ಹೊರಡ್ತಾನೆ. ಬನ್ನಿ ಇವತ್ತಿನ ವ್ಲಾಗ್ ಏನೇನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ. ಮಾಡಿರೋದು ಗೊತ್ತೈತಾ ಕ್ವಶನ್ ಆನ್ಸರು? ಹಾಂ ಹೇಳು. ಹೇಳಲ್ಲ ಇವಳು ಹೆಂಗೆ ಮಾಡ್ತಾವೆ ಗೊತ್ತೇ ನಿಮಗೆ? ಮೇಡಮ್ ಅವರು ಮುಂದ್ಲಿಂದ ಕೇಳ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಇಬ್ಬರು ಇದ್ದಾಗ ಇನ್ನೊಂದ್ರಿಗೆ ಓದ್ಕೊಂಡ್ಬಿಡ್ತಾಳೆ. ಆವಾಗ ಅವ್ರು ಬತ್ತಿದಂಗೆ ಮ್ಯಾಮ್ ಮ್ಯಾಮ್ ಮ್ಯಾ ದಿಸ್ ಫಾರ್ವರ್ಡ್ ಅಂತ ಹೇಳಿ ಗುಡ್ ಮೋಕ್ಷ ಸೂಪರಾಗಿ ಕಲ್ತಿದ್ದಿ ಅನ್ನಂಗೆ ಮಾಡಿ ಚಪ್ಪಳೆ ಹೊಡಿಸ್ಕೊಂತಾಳೆ. ಮತ್ತೆ ಅದೇ ಮತ್ತೆ ಹೇಳು, ಮತ್ತೆ ಓದ್ಕೊಂಡಿರೋದಾ? ನೋಡಿ ಫ್ರೆಂಡ್ಸ್, ಹಿಂಗೆ ನಾವು ಹಿಂಗೆ ಮಾಡ್ತಿರ್ಲಿಲ್ಲಪ್ಪ. ಯಾವಾಗ್ಲಾರಕ್ಕೆ ಆಮೇಲೆ ಅತ್ತೆ ಯಾವಾಗ ಏನು ಬೈದೆಲ್ಲ, ಅತ್ತೆ ಚೆನ್ನಾಗಿ ಮಾಡಲ್ಲ ಅಂದೆಲ್ಲ, ಅದಕ್ಕೆ ಪನಿಷ್ಮೆಂಟು. ಯೋಗಿ ಇವತ್ತು ಕರಾಟೆ ಅಂತೆ ಕಣವು. ಗ್ಯಾರಂಟಿ. ಒಂದು ಮಕ್ಕೊಂದು ಪಂಚು, ಒಂದು ಗುಡ್ದ, ಒಂದು ಮಾಂಜ. ಸ್ಕೂಲ್ ಬೆಲ್ಟು, ನಾಯಿ ಬೆಲ್ಟು. ಮೊಬೈಲಲ್ಲೆಲ್ಲ ಬೇರೆದ್ ನೋಡ್ತಿರ್ತೀಯಲ್ಲ. ಎಲ್ಲಿ ಇವರಿಬ್ರು ಕಿತ್ತಾಟನೇ ಆಗುತ್ತೆ. ನೀನು ಹೇಳೋದಲ್ವೇನಜ್ಜಿ? ಮೋಕ್ಷ ಹೇಳು. ನೋಡಮ್ಮ ಹೇಳಕ್ ಹೋಯ್ತಾಳೆ, ನಿಲ್ಸಿದ್ದ ಹೇಳೋದೇನು? ಈಗ ಸಾಕ್ಸಾಕ್ ಹಾಕ್ಯಂತ ಇಡು, ಇನ್ನು ಕೆಲಸ ಐತೆ. ಸಾಕ್ಸಿಂದಲ್ಲ, ಈಗ ಇನ್ನು ತಿಂಡಿ ತಿಂದಿಲ್ಲ, ಬೆಲ್ಟ್ ಹಾಕಿಲ್ಲ, ತಲೆ ಬಾಚಿಲ್ಲ. ಓಹೋ ಅಲ್ಲೇ ಸಾಕ್ಸ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟವಳಿ. ಈ ಕೈಯಗಳು ದೋತಾ ತೋರ್ಸು. ಅದ್ರೊಳಗೆ ಖಾಲಿ ಐತಲ್ಲ, ಒಂದು ಚೂರು ಐತಲ್ಲ, ಅದಕ್ಕೆ ನೊರೆ ಬತ್ತೈತೆ. ಈಗ ಏನು ಬಿಡ, ಅದೇ ಹೋಗ್ತದ್ರೆ ಏನು ಆಗಲ್ಲ. ಈಗ ತಿನ್ನು, ಸ್ಪೂನಲ್ಲಿ ಅಲ್ವ ತಿನ್ನೋದು. ಸುಮ್ ಕೂತ್ಗಳ.
ಬಾಣ ಬಗ್ಗಿಸ್ತಾರ ಮಕ್ಷ ತಪ್ಪೋಗೆ ತಪ್ಪು ಮಾಡಿರ್ ಬಗ್ಗಿಸ್ತಾರಿ ಹಾಂ ಯಾವಾಗ ಅಳಬತ್ತಿತ್ತು ಹೌದಾ ರೇಣು ಮದ್ವೆಯಲ್ಲಿ ಮೆಹಂದಿ ಹಾಕೊಂಡಿದ್ದಕ್ಕೆ ಬಾಣ ಬಗ್ಸಿದ್ರಾ ಎಷ್ಟೊತ್ತು ಬಗ್ಸಿದ್ರು ಒಂದು ಅರ್ಧ ಗಂಟೆ ಬಗ್ಸಿದ್ರಾ ಏ ಪಾಪ ಓಯ್ ಅರ್ಧ ಗಂಟೆ ಬಗ್ಸಿದ್ರಾ ಅಲ್ಲ ಬೆವತಿದ್ದ್ಯಾ ಬಗ್ಗಿಸ್ದಾಗ ನಮ್ಮ ಸ್ಕೂಲಲ್ಲಿ ಎಲ್ಲ ಬೆವತು ನೀರಾಗಿರೋರು ಬಾಣ ಬಗ್ಗೆ ಎದ್ದಳೋದ್ರೊಳಗೆ ಹೊತ್ತಿರೋದು ಇಲ್ಲಾಸ್ ಕಣ್ಣಲ್ಲಿ ನೀರು ಇಲ್ಲಾಸ್ ಬೆವರು ಮುಖ ಅಂತೂ ಬಾಣ ಬಗ್ಗೆ ಎದ್ದಿರೋರು ನೋಡೋಕ್ಕಾಗಿರ್ಲಿಲ್ಲ ಹಂಗಾಗಿರೋರು ಒಬ್ಬೊಬ್ರು ಕೂದ್ಲು ಹಿಂಗೆ ಎದ್ದಳವು ನಾವೆಲ್ಲ ಮರ್ತೇ ಹೋಯ್ತು ಬಾಣ ಬಗ್ಸೋದು ಯೋಗಿ ಮಾಮು ನೀವು ಬಗ್ಸನ ಹೇಳಿದ ಮಾತು ಕೇಳಲ್ವಲ್ಲ ಬಗ್ಸನ ಹಾಂ ಫ್ರೆಂಡ್ಸ್ ನೋಡಿ ಸ್ಕೂಲ್ ಡೇಸು ಚೆನ್ನಾಗಿರುತ್ತೆ ನಮ್ಮ ಮೋಕ್ಷ ಅಂತವ ಬನ್ನಿ ಇವಾಗ ತಿಂಡಿ ರೆಡಿ ಆಯ್ತು ಅವಳಿಗೆಲ್ಲ ಟೈಮ್ ಆಯಿತು ಹೆಂಗೋ ಕುಕ್ಕರ್ ಕೂಗ್ತು ಫೈನಲ್ಲ ಟೊಮೊಟೊ ಬಾತ್ ಅಂತೂ ಕೂಗೈತೆ ಒಬ್ರು ಸಾಕಾಗಲ್ಲ ಅಲ್ಲ ಇವಳಿಗೆ ಇಬ್ಬಿಬ್ರು ಬೇಕಾ ಜಡೆ ಬಚ್ಚಕ್ಕೆ ಒಬ್ಳು ಐ ಡಿ ಕಾರ್ಡ್ ಹಾಕಕ್ಕೆ ಟೈ ಹಾಕಕ್ಕೆ ಏನು ಜಡೆ ಹಾಕಕ್ಕೆ ಇಬ್ರು ಬೇಕಾ ನಿಂಗೆ ಇಷ್ಟುದ್ದ ಆಗಿದೆ ನಿನ್ ಕೈಲಿತ್ತು ಜಡೆ ಹಾಕಣಕ್ ಬರಲ್ಲ ಹ್ಞೂ ಬರೋದು ಹುಡ್ತಿದಂಗೆ ಹಾಕಂತಿದ್ಯಾ ಎಷ್ಟೇ ಕ್ಲಾಸ್ ನೀನು ಹ್ಞೂ ಫಿಫ್ತ್ ಇನ್ನೂ 2 ವರ್ಷ ಬೇಕಾ ಎರಡು ಜೋಡಿ ಎಲ್ಲ ಇರ್ಲಿಲ್ಲ ಯಾರು ನಾನು ನೋಡೇ ಇಲ್ಲ ಫಸ್ಟ್ ಟೈಮೇ ನಾನು ಕೇಳ್ತಾ ಇರೋದು ಮೊದಲು ಪ್ರಿಯಾ ಸ್ಕೂಲಲ್ಲಿ ಇತ್ತು ಕೊಡಿಲ್ ಟೇಪ ಪ್ರಿಯಾ ಸ್ಕೂಲಲ್ಲಿ ಇತ್ತು ಚಂದ ಹೇಳು ಎಲ್ಲರೂ ಎಲ್ಜಡೆ ಮುಚ್ಚೋದಿಷ್ಟ ಆಗಲ್ವಾ ಅಷ್ಟಾಗಲ್ಲ ಉದ್ದ ಇರ್ಬೇಕು ಅಂತ ಆಡಿಸ್ಕೊಂಡು ಓಡಾಡ್ಬೇಕು ಅಂತ ಅಲ್ಲೋಡಲ್ಲಿ ಕೈಯಲ್ಲಿ ಹಂಗೆ ಕಾಣ್ತಿತ್ತು ಏನ್ ಸ್ನಾನ ಮಾಡಿದ್ಯಾ ನೀನ್ ಯಾಕೆ ಗಿಚ್ಕೊಂಡೆ ಮಾಡಕ್ ಕೆಲಸ ಇಲ್ಲ ನಿಂಗೆ ಹಾ ಡೈಲಿ ಮಂಚಿಲ್ದಲ್ಲೇ ಹೋಗಂಗಿಲ್ವಾ ಹಾ ಅದೇ ಕಣವ ಮಂಚು ತಿಂದಿದ್ರೆ ಹೋಗಕ್ಕಾಗಲ್ವಾ ಅಂತ ಮಂಚು ಖಾಲಿ ಆಗಿರ್ಬೇಕು ಹೇಳಿದ್ ಲಾಸ್ಟ್ ಏನೋ ಬಾ ನಾನು ನಮ್ಮ ಮನೇಲಿ ಇರೋ ತಕ್ಕನ ಇನ್ನ ಬಿಡ ಸೀನಿಲ್ಲ ಇಲ್ಲ ಅಜ್ಜಿ ಬತ್ತೀನಿ ಅಂದ್ರು ನಾನ್ ಕಳ್ಸಲ್ಲ ಒಂದೇ ಅಂತಲ್ಲ ನೀನ್ ಶುರು ಮಾಡ್ಕೊಂಬಿಡ ಈಗ ಒಂದೇ ಅಂದ್ರೆ ಇಬ್ರಿಗೂ ಅದು ಬೀಳ್ತವೆ ಅಜ್ಜಿ ಮೊಮ್ಮಗಳಿಗೆ ಇಬ್ರಿಗೂ ಬರಲ್ಲ ಏಮ ಮಾತಾಡಮ್ಮ ಏಮ ಕಟ್ಟಾತು ಬಿಡು ರೈಟ್ ನೋಡ ಬಾ ಅಂತ ನಾನು ಯಾರನ್ನೂ ಕಳ್ಸಲ್ಲ ನಡಿ ಆತತ್ತ ನಡಿ ಬಾಗ್ಲು ಬಿಟ್ಟು ನಾನು ಬರ್ತೀನಿ ಆಚೆ ಕಡಿಕೆ ನೋಡು ಕಾಯಿ ಸುಲ್ಕ ಕೊಡ ಕಾಯಿ ಹೊಡೆದಾಕಿ ಇಲ್ಲೇ ದೇವಸ್ಥಾನ ಕೊಡಿಬೇಕಾಗಿರೋದವ ನಾ ಸುಮ್ನಿರ ದೇವ್ರಿಗೆ ಇಡೋ ಹಂಗೆಲ್ಲ ಆಡಿಸ್ಬಾರ್ದು ಲಂಚ್ ಬ್ಯಾಗ್ ತಾಳೆ ಓ ನಾನು ನೆನ್ನೆ ನೀನು ಪ್ರೀತಿಯಾಗಿ ಹೋಗಿದ್ರೆ ಯೋಗಿ ಬರೋನ್ ಇವತ್ತ ಹೊಳಿತಾವ ಅಳಲ್ವಾ ಇನ್ನು ಅಳಲ್ವಾ ಅಜ್ಜಿ ಬರಲಿ ಅಂತ ಕೇಳಲ್ವಾ ಇವತ್ತೊಂದು ದಿವಸ ಅಜ್ಜಿ ಅಲ್ಲ ಯೋಗಿ ಹಂಗಾರೆ ತಿರ್ಗಾ ಶುರು ಮಾಡ್ಕೆ ಹಂಗಾರೆ ಯೋಗಿ ಬಾ ಅಂದರೆ ಯೋಗಿ ಇನ್ನೊಂದು ನಿಮಿಷ ಹಿಂಗೆ ಆಡಿದ್ರೆ ಅವನೂ ಇಲ್ಲ ಹೋಗ ಸುಮ್ಮನೆ ವಾದ ಕೊಡ್ತೀನಿ ನಾನೀಗ ಯೋಗಿ ಹೋಗಮ್ಮ ಬರ್ಬೇಕಾದ್ರೆ ಸಾಯಂಕಾಲ ಒಬ್ಳೆ ಬರ್ತಾಳೆ ಅಂಗಡಿ ತಕ್ಕ ಹೋಗು ಏನಾರ ತಾಂಬರಕ್ಕೆ ಅಂದ್ರೆ ದಡ್ಡ ಓಡೋಕ್ಕಳೆ ಈಗ ಮಾತ್ರ ಯಾರ ಜೊತೆ ಬೇಕಂತೆ ವ್ಯಾನ್ ಗಚ್ಚಕ್ಕೆ ನೋಡಿ ಎಂತೆಂಥ ಮಕ್ಳಿದ್ದಾರೆ ಈಗಿನ ಕಾಲದಲ್ಲಿ ನಾವು 3 ಕಿಲೋಮೀಟ್ರ್ ಕಣ ತಲೆ ಮೇಲೆ ಬಟ್ಟೆ ಬ್ಯಾಗ್ ಹೊತ್ಕೊಂಡು ಓಡ್ತಿದ್ದು ಅಂಗೈಲಿ ರೊಟ್ಟಿ ಇಕ್ಕೊಂಡು
ರೊಟ್ಟಿನೂ ಮನೇಲಿ ತಿಂತಿರ್ಲಿಲ್ಲ, ಸ್ಕೂಲ್ಗೆ ಹೋಗ್ಕೊಂಡೆ ತಿನ್ಕೊಂಡೋಗಿ ಒಂದೊಂದಿಷ್ಟು ತಲೆನೂ ಹೋಗ್ತಲೇ ಬಚ್ಕೊಂಡೋಗಿವು. ಈಗೆಲ್ಲ ರೆಡಿ ಮಾಡಿ ಕೈಗೆಲ್ಲ ಕೊಟ್ರು ಬಿಡೋಕೆ ಬೇರೆ ಒಬ್ರು ಬರ್ಬೇಕಂತಿ. ಆಹಾ ಹೋಗ ಕರ್ಕೊಂಡು ಟೈಮ್ ಐತೆ, ರೂಢಿ ಆಗಿಬಿಟ್ಟೈತೆ, ಏನು ಮಾಡೋಕ್ಕಲ್ಲ, ಕರ್ಕೊಂಡೋಗು. ಬತ್ತೀಯ ಮಕ್ಷ? ಹ್ಞೂ ಬಾಯ್. ಯೋಗಿ ಒದೆ ಕೊಡ್ತೀನಿ, ಕೆತೆ ಆಡಿರಿ. ಹಿಡ್ಕೊಳ ನೋಡಿ, 5 ನಿಮಿಷ ಐತೆ. ಯಾರು ಹೋಗ್ಕೂರ, ಯಾರು ಬಿಡ್ತೀರಾ? ಮೋಕ್ಷ ಬಾಯ್, ಹೇಳ್ದಂಗೆ ಹೋಗು. ಯಾರು ಬೇಡವಾ? ನೋಡಿ ಸಿಟ್ಟು ಬಂದು ಕೋಡಮ್ಮ ಅಲ್ಟಂಗೆ ಹೊಟ್ಬಿಟ್ಲು ತಿರುಗಿಕೊಂಡು. ಬತ್ತಾನೋಗು, ಕೊಡ್ತಾನೆ, ನಾನು ಕೊಡಿಸ್ತೀನಿ ಹೋಗ. ಅವ್ನು ಥೋ ಇದು ಅಮ್ಮ ಬಟ್ಟೆ ತಳಮ್ಮ, ಇದೇನು ಪಕ್ಷಿ ಅದು ಹೆಂಗೆ ಗಲೀಜು ಮಾಡೈತೆ, ಪಕ್ಷಿ ಗಲೀಜು ಮಾಡೈತೆ ನೋಡಿ ಮಕ್ಷ ತಲೆ ಮೇಲೆ. ಬಟ್ಟೆ ತರ ಗೊತ್ತು, ನೀನು ಯಾಕೆ ಕೈಲಿ ಮುಟ್ಕೊಂಡೆ? ಬಟ್ಟೆ ತರ ಕಳಿಸಿದ್ದೀನಿ, ಕೈ ಅಯ್ಯೋ ತಡಿ. ಥೋ ಅದು ಎಲ್ಲಿ ಬಿತ್ತು ಇಷ್ಟು ಬೇಗ? ಅಯ್ಯೋ ಆ ಕೈಲೇ ಬಳ್ಕೊಂಡ್ಲು, ಕೈ ಒರ್ಸಮ್ಮ, ಕೈ ತೊಳ್ಕೊವಾಗೋ. ಕತೆ ಮೋಕ್ಷ. ಯೋಗಿ ಕೊಡ್ಬಾರ ಇಲ್ಲೇ, ಬಿಡು ಹೋಗ್ಲಿ, ಹೋಗಿ ತೊಳ್ಕೊವಾಗೋ. ಕೊಡ್ಬಾರು, ಅವ್ನು ಕೊಡ್ತಲ್ಕಂಬಾರ. ಈಗ ಅವಳು ಒಬ್ಬ ಕಳಿಸ್ತಾವ್ರೆ ಅನ್ನೋದೊಂದು ಇದು ಮಾಡ್ಕೊಂಡು ಈಗ ಅದಕ್ಕೆ ಹೇಳ್ತಾ ಅಪ್ಪ ಅಂತ ನೋಡೋದು ಮಾಮ್ ಬಂತೀಗ. ಬಾ ಕೊಡ್ತಾನೆ, ಹೋಗು. ಕೊಡ್ತಾನೆ, ಅವ್ನು ಕೊಡ್ದಲ್ಲ ಯಾವ ಕಾರಣಕ್ಕೂ ಇರಲ್ಲ, ಹೋಗು. ಮುಂದೆ ಹೋಗ್ತಿಲ್ವ? ಬಾರೋ ಯೋಗಿನಿ ಬೇಗ. ಕೊಡ್ತಾನೆ, ಹೋಗ್ ಮೋಕ್ಷ. ಅವನು ಕೊಡೋ ಅಂದ್ರೆ ಅದ್ರ ಜೊತೆಲಿ ಅದಕ್ಕೂ ಒಂದೇಳು ನೀರು ಹಾಕ್ರಿ. ಎಲ್ಲಿ ತೊಳ್ಸಿದ್ರಿ? ನಿಟ್ಟೂರಲ್ಲಿ ತೊಳ್ಸಿದ್ರ? ಇದಲ್ಲೇ 5ನೇ ಬಾರಿ, ಇನ್ನು ತಿಂಗಳಾಗಿಲ್ಲ ನೀನು ರಾಜಾವುಲ್ ತೊಳ್ಕೊಂತಿರೋದು. ಸತತ 5ನೇ ಬಾರಿಗೆ ಕ್ಲೀನಿಂಗು. ಎಷ್ಟೊತ್ತಾಗುತ್ತೀಗ? 10 ನಿಮಿಷ ಟೈಮ್ ಇಕ್ತೀನಿ. 10 ನಿಮಿಷ ಕ್ಲೀನ್ ಆಗುತ್ತೆ ಹೆಂಗೆ. ಬೇಗ ಈಗ ತಿಂಡಿ ಸ್ನಾನ ಶೇವಿಂಗ್ ಐತಾ? ಶೇವಿಂಗ್ ಮಾಡೋಂಗಿಲ್ಲ ಶುಕ್ರವಾರ. ಅಯ್ಯೋ ನೀವು ಹೋಗೋದ್ರೊಳಗೆ ಅವನು ದೇವ್ರೊಳಗೆ ತಿಂಡಿ ಅಂತಿರ್ತಾನೆ, ತಿಂದೋಯ್ಬಿಡ್ರಪ್ಪ. ಬರೇನಾ? ಅದನ್ನ ಹಿಡಿತಿ, ಅಜ್ಜಿ ಕಾಣಂತಲ್ವಾ? ಅಜ್ಜಿ ಹಾಕಿ ಅಜ್ಜಿನೂ ಇರ್ಬೇಕು, ಬರೀ ಇಬ್ರೇ ಮಾಡ್ತೀರಾ? ಹ್ಞೂ ಏನೀಗ? ಹಂಗಂತ ಈಗ ಇದು ಲಾಕ್ತಾನೆ ಇದು. ಆದ್ರೆ ಅಜ್ಜಿ ಕಾಣ್ಸಕ್ಕಲ್ಲ. ಅಜ್ಜಲ್ಲಿ ಅಲ್ಲಿಕ್ಕು, ಅಲ್ಲಿಕ್ಕೆ ಇಲ್ಲಿ ದೂರಕ್ಕಾಗುತ್ತೆ ತೀರಾ. ಬರೀ ಇಬ್ರೇ, ಅದು ರೀಲಿ ಅದನ್ನ ಅಡ್ಡ ಮಾಡಿ ಇಲ್ಲಿಗೆ ಹಾಕ್ಬೋದು. ಅಜ್ಜಿ ಹೆಂಗ್ ಕಾಣ್ಸಕ್ಕಾಗುತ್ತೆ ಯೋಗಿ? ನೀನೇನು ಹುಡುಗಾಟ ಆಡ್ತೀಯನೋ? ಅಮ್ಮ ನೀನು ಅಲ್ಲಿ ನಿಂತ್ಕೊ ಹೋಗಮ್ಮ. ಅಲ್ಲಿ ಇಲ್ಲ, ಅಜ್ಜಿ ನೀರು ಕೂರ್ಸು. ಅಜ್ಜಿ ನೀರು ಇಲ್ಲ, ಅಲ್ಲಿ ಬೇಡ, ಅಜ್ಜಿಗೆ ನೀರು ಬೀಳ್ತಾವೆ. ನೀನು ಹಿಡಿಬೇಡ, ಅಜ್ಜಿ ಅಲ್ಲಿ ಗಿಡತ ನಿಂತ್ಕೊಳುತ್ತೆ ನೋಡಿ. ಈಗ ಸಾಕೇನಾ? ಇನ್ನು ಆ ಕಡೆಗೆ ಹೋಗಮ್ಮ. ಅಲ್ಲಿ ಗಿಡ ನೋಡ್ಕೊಂಡು ಆಮೇಲೆ ನಮ್ಮನ್ನು ನೋಡ್ತೀರಮ್ಮ ಒಂದೊಂದ್ಸತಿ ನಾವು ಮಾಡೋದು. ನಗು ನೀನು. ಸಾಕಲ್ವೇನಾ? ಗಿಡ ನೋಡು ಒಂದೊಂದ್ಸತಿ ನಗಮ್ಮ. ಹೋಗು, ಹಾನ್ ಮಾಡು. ಎಲ್ಗಾನ ಹೋಗತಕ್ಕ ನಾನು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಇದು ಲಾಸ್ಟ್ ಬೇಕು. 3, 2, 1 ಸ್ಟಾರ್ಟ್. ನೀವು ಈ ಗಾಡಿ ಕೇರ್ ಮಾಡಿದಷ್ಟು ನಾನು ಕೇರ್ ಮಾಡಲ್ಲ ಕಣ್ರಿ. ಏನ್ ಮಾಡ್ತಾ ಇದ್ದೀರಿ? ಕೇರ್ ಮಾಡಲ್ಲ ಅಂದೇಳಿ ಬಾಯ್ ಕೇರ್ ಮಾಡ್ತೀನಿ ಬಾಯ್ ಬಾರೇಲಿ ಈ ಮೂವಿ ಅಂತ ವಾ ಈಗ ಆಫ್ ಮಾಡೋ ಫಸ್ಟ್ ನಿಂತ ಅಮ್ಮ ಹಂಗೆ ನೋಡ್ಕೊಂಡಿದ್ದ ಆಫ್ ಮಾಡಪ್ಪ ವಾಟ್ಸಪ್ಪ ನೀರು ನಿಂತಾವ ನೋಡು. ಪ್ಲೇಟ್ ಒಂದೊಂದು ಬಾಳೆಹಣ್ಣು ಒಂದೊಂದು ಕಿತ್ತೀನಿ. ಅಲ್ಲಿ ಊದ್ಗಡ್ಡಿ ಕರ್ಪೂರ ತಗೊಂಡು ಅಮ್ಮ ಬ್ಯಾಗ್ ಇಕ್ಕ ಸರಿನಾ? ಇದೇ ತಗೋಣ ಅದೆಲ್ಲ ಅಲ್ಲಿ ಹಾಕ್ಕೊಂಡು ಈಗ ಕೇಳಿಸ್ತಾ ಇದ್ದಾರೆ ಹೂವು ಎಲ್ಲ ಅಲ್ಲೇ ತಂತೀನಿ.
ಈಗ 3 ಬ್ಯಾಗ್ ಹೂವು, ಒಂದು ಕಾಯಿ, ಒಂದು ಬಾಳೆಹಣ್ಣು ಇಕ್ಕಿದೀನಿ ಕಣಪ್ಪ, ಒಂದು ಚುಪ್ಪ. ಅದಕ್ಕೆ ಊದ್ಗಡ್ಡೆ, ಕರ್ಪೂರ, ಹೂವು ಅವಾಗ ಇಕ್ಕೊಂಡು ಒಂದೊಂದು ದೇವ್ರಿಗೆ ಕೊಡ್ರಿ. ಅಡಿಕೆ ವಿಳೆದಲ್ಲಿ ಇದ್ರೊಳಗೆ ಇಕ್ಕಿದ್ದೀನಿ. ಗಾಡಿ ಪೂಜೆ ಆದ್ಮೇಲೆ ಅದಕ್ಕೆ ದಕ್ಷಿಣೆ ಇಕ್ಕಿ ಅವ್ರಿಗೆ ಕೊಡು. ಸರಿನಾ? ಸರಿನೇನಾ? ಅಲ್ಲ ಈಗ ಫ್ರೀ ಸರ್ವಿಸ್ ಅಲ್ಲಿ ಈಗ ಬುಲೆಟ್ ಗಾಡಿಗೆ ಫ್ರೀ ಸರ್ವಿಸ್ ಮಾಡ್ಸಲ್ಲ. ಅದು ದುಡ್ಡಿಲ್ವಾ? ದುಡ್ಡಿಲ್ವಾ ಅಂದ್ರೆ ಇಲ್ಲ. ಮೊದ್ಲನೇ ಸರ್ವಿಸ್ ಫ್ರೀ ಸರ್ವಿಸ್ ಕಣ್ರಿ. ಫ್ರೀ ಸರ್ವಿಸ್ ಅಂದ್ರೆ ಅವ್ರು ಏನಾರ ಇದು ಮಾಡೋದು ಅದು ಇದು ಎಲ್ಲದು ಮೊದ್ಲನೇ ಸರ್ವಿಸ್ ಫ್ರೀ. ಕೊಡ್ಬೇಕಡಪ್ಪ. ಆಯಿಲ್ ಹೆಂಗೆ ಚೇಂಜ್ ಮಾಡ್ತೀಯಾ? ಫ್ರೀ ಮೊದ್ಲನೇ ಸರ್ವಿಸ್ ಫ್ರೀ ಸರ್ವಿಸ್. ಬರ್ರಿ, ಈಗ ದೇವಸ್ಥಾನ ಕೊಟ್ಟಿದ್ರೆ ವರ್ಲ್ಡ್ ಬರ್ರಿ. ಫೋನ್ ಮಾಡಿ ಕೇಳು. ಫೋನ್ ಮಾಡಿ ಕೇಳೋಣ. ಈಗ ದೇವಸ್ಥಾನಕ್ಕೆ ಹೋಗ್ಬಾ ಬರ್ರಿ. ಆಯಿಲ್ ಸರ್ವಿಸ್ ಅಂದಾಗ ಫ್ರೀ ಆಯಿಲ್ ಆಯಿಲ್ ಸರ್ವಿಸ್ ಅಲ್ಲ, ಗಾಡಿ ಸರ್ವಿಸ್. ಆಯಿಲ್ ಸರ್ವಿಸ್ ಅಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕು. ನೀವು ಗಾಡಿ ಸರ್ವಿಸ್ ಮಾಡಿಸ್ತೀರ. ಈಗ ಫಸ್ಟ್ 400 ಕಿಲೋಮೀಟರ್ ಆದಾಗ ಫಸ್ಟ್ ಸರ್ವಿಸ್ ಅದು ಆಯಿಲ್ ಸರ್ವಿಸ್ ಎಲ್ಲ ಬಾರಪ್ಪ. ಆಯಿಲ್ ಸರ್ವಿಸ್ ಈಗ ಅದೇ ಈಗ ಬೇಕಾದ್ರೆ ರೇಣು ಕೇಳು ಫೋನ್ ಮಾಡಿ. ಬರೀ ಗಾಡಿ ತೊಳೆದು ಬರೀ ಕಳ್ಸಲ್ಲ ಅವರು. ಯೋಗಿ ಬ್ಯಾಗ್ ತಗೊಂಬಾರ ನೀನು ಸುಮ್ಮನೆ. ನಾ ಗಾಡಿ ಕಿತ್ತಾನಿಲ್ಲ. 10:30 ಟೈಮ್ ತೋರಿಸ್ಲಿಲ್ಲ ಇವ್ರಿಗೆ. ಕರ್ಪೂರ ಎಲ್ಲ ತಗೊಂಡು ಟೈಮ್ ಫ್ರೆಂಡ್ಸ್ ನೋಡಿ, 10:30 ದೇವಸ್ಥಾನಕ್ಕೆ ಹೋಗಿ ಏನೋ ಹೇಳ. 10:00 ಹೋಗ್ತಾ ಇದ್ದಾರೆ. ಬರೋದು ಎಷ್ಟೊತ್ತಿ ಬರ್ತಾರೆ. ಅಲ್ಲಿ ವಿಡಿಯೋ ಕ್ಲಿಪ್ ತಗೊಂಬರ್ರಿ. ಸಿಂಪಲ್ ಪೂಜೆ, ನೀಟಾಗಿ ಪೂಜೆ ಮಾಡೋದು ಒಂಚೂರು ತೆಗ್ದಿಲ್ಲ ಯಡಿಯೂರಲ್ಲಿ. ಆ ಪೂಜೆ ಮಾಡತ್ತ ಪೂರ್ತಿ ಪಾಪ ನಂಗೆ ಉದ್ದೆ. ಇಲ್ಲಿ ದೇವಸ್ಥಾನಗಳಲ್ಲಿ ದೇವ್ರು ತೆಗಿಬೋದು, ನೀಟಾಗಿ ದೇವ್ರು ತಕ್ಕಂಬ. ಈ ಗೋಡೆಕೆರೆಲ್ಲೂ ತೆಗಿಬೋದು, ದೊಣೆಲ್ಲೂ ತೆಗಿಬೋದು. ದೇವ್ರು ನೀಟಾಗಿ ತಕ್ಕಂಬ. ಇಲ್ಲೋ ಇದನ್ನ ಗಾಡಿ ಊದ್ಗಡ್ಡಿ ಬೆಳಗತ್ತೆ ತೆಗಿ ಹೇಳ್ತಲ್ವ. ಕೇಳಿಸ್ತೇನೋ ಪಾಪ? ಏಯ್, ಗಾಡಿಗೆ ಪೂಜೆ ಮಾಡೋದು, ದೇವ್ರಿಗೆ ಪೂಜೆ ಮಾಡೋದು. ದೇವಸ್ಥಾನದ ನೀಟಾಗಿ ಒಂದು ಫೋಟೋ, ಒಂದೆರಡು ದೇವ್ರ ಫೋಟೋ, ಅಪ್ಪನೋ ನೀನೋ ಕೈ ಮುಗ್ದಿರೋದು ಹಂಗೆ ಫೋಟೋಗಳ್ನು ತಾಂಬ. ಅಲ್ಲಿ ಒಣಾಕೈತೆ ನೋಡು. ಇನ್ನೂ 5-10 ನಿಮಿಷ ಬೇಕು ಗಾಡಿ ಸ್ಟಾರ್ಟ್ ಆಗೋಕ್ಕೆ. ಬತ್ತೀಯಾ? ಹಾಂ, ಬಾಯ್. ಕೈ ಕೈ ಎಲ್ಲದರ ನೀಟಾಗಿ ಕೇಳ್ಕೊಂಬ. ಹಾಂ, ಇಷ್ಟ ತಕ ನಾವು ಹೊಲ್ಟ್ರು. 10:30 ಬರಮ್ಮ. ಈಗ ನೆಕ್ಸ್ಟ್ ಪ್ರೋಗ್ರಾಮ್. ಕೈಗೆ ತೊಡಿಸ್ಕೊಳದ್ನೇ ಕೊಡೋಣ. ಹಾಂ, ಟೀ ಕೊಡೋಣ. ಅವ್ರು ಟೀ ಕುಡಿಲಿಲ್ಲ, ಟೀ ಬೇಡ ಅಂದರು. ಈಗ ನಿಂಗೆ ಟೀ ಕೊಡೋಣ. ಫ್ರೆಂಡ್ಸ್, ಇವಾಗ ಟೀ ಕುಡಿದು ವ್ಲಾಗ್ ಮುಂದುವರಿಸ್ತೀನಿ. ಟೀ ಇಡೋದಕ್ಕೆ ಹೋಗ್ತೀನಿ. ಮುಂದೆ ಏನು ಮಾಡೋದು ಇವತ್ತು ನೋಡೋಣ. ತೋಟದ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಬಂದಕ್ಕಿಲ್ಲೂ ಹೋಗಿಲ್ಲ. ಅಂದರೆ ಅಲ್ಲಿ ನಮ್ಮ ಅಣ್ಣ ತಮ್ಮದಿವ್ರ ಮನೆಯೆಲ್ಲ ಇದೆಯಲ್ಲ, ಹೆಂಗಿದ್ರು ಇವ್ರು ಕೂಡ ಇಲ್ವಲ್ಲ. ಇವ್ರು ಬರೋದ್ರೊಳಗಡೆ ಬರ್ಬೋದು ಅಂತ ಅಮ್ಮನ ಕರ್ಕೊಂಡು ತೋಟದ ಹತ್ರ ಹೋಗೋಣ ಅಂತಿದ್ದೀನಿ. ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಬೇಕು. ಟೀ ಕುಡಿದು ತೋಟದ ಹತ್ರ ಹೊರಟಾಗ ನಿಮ್ಮ ಜೊತೆ ಸಿಗ್ತೀನಿ. ಹಾಯ್, ಹಲೋ ಫ್ರೆಂಡ್ಸ್. ನನ್ನ ಮಗ ನಮ್ಮನೆಯವರು ದೇವಸ್ಥಾನಕ್ಕೆ ಹೋದ್ಮೇಲೆ ಅಮ್ಮ ನಾನು ಟೀ ಕುಡಿದು 1 ಅವರ್ ಮಾತಾಡ್ತಾ ಕೂತ್ಕೊಂಡು, ಆಲ್ರೆಡಿ ಇವಾಗ ಟೈಮ್ ಬಂದು ಅವ್ರು ಹೋದ ತಕ್ಷಣವೇ ಸ್ನಾನಕ್ಕೆ ಹೋಗೋದು ಬೇಡ ಅಂತೇಳಿ ಟೈಮ್ ಆಲ್ರೆಡಿ 1:15. ಈಗ ಸ್ನಾನ ಮುಗಿಸಿದ್ದೀನಿ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮ್ಮ ಕಣ್ಣೆಲ್ಲ ಈಗ ನನ್ನ ಕೊರಳಾಗಿರ್ತಕ್ಕಂಥ ಕರಿಮಣಿ ಮೇಲೆ ಬಿದ್ದಿದೆ. ಹೆಣ್ಮಕ್ಳಿಗೆ ಎದ್ದಿದ್ರು ಹೆಣ್ಮಕ್ಳ ಕಣ್ಣೆಲ್ಲ ಇದ್ರ ಮೇಲೆ ಬಿದ್ದಿದೆ ಅಂತ ಗೊತ್ತು. ಯಾಕಂದರೆ ತುಂಬ ಜನ ಕೇಳಿದರು ನಾನು ಈ ರೀತಿ ಚೇಂಜ್ ಮಾಡಿದಾಗ, ಅಕ್ಕ ನೀವು ಕರಿಮಣಿ ಚೈನ್ ಹಾಕಿದ್ರಲ್ಲ, ಅದ್ರ ಲಿಂಕ್ ಕಳಿಸಿ, ಅದು ಗೋಲ್ಡಾ, ಅದು ಯಾವ ಥರ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನನಗೆ ಈ ಕರಿಮಣಿ ಚೈನ್ ಅಂದರೆ ತುಂಬ ಇಷ್ಟ. ಆದರೆ ಇಷ್ಟಪಟ್ಟಿದ್ದನ್ನೆಲ್ಲ ನಾವು ಗೋಲ್ಡ್ ಮಾಡಿಸ್ಕೊಳಕ್ಕಾಗಲ್ವಲ್ಲ ಇವಾಗ. ಖಂಡಿತವಾಗ್ಲೂ ಇದು ಗೋಲ್ಡ್ ಚೈನ್ ಅಲ್ಲ, ಆರ್ಟಿಫಿಷಿಯಲ್ ಚೈನು. ನಾನು ಮರ್ತೋಗಿದೆ ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೆ ಅಂತ. ಬನ್ನಿ, ರೈಸ್ಗೆ ಇಟ್ಟಿದ್ದೆ, ಅದು ಕೂಗ್ತಾ ಇದೆ, ಅದನ್ನ ಆಫ್ ಮಾಡಿಬರೋಣ. ಬನ್ನಿ ಈಗ ನೋಡಿ ಈ ರೀತಿ ನಾನು ಇದನ್ನು ನೋಡಿ ಇದು. ಮತ್ತು ನೀವು ಇನ್ನೂ ಸ್ವಲ್ಪ ಜನ ಕೇಳಿದ್ರಿ ನಂದು ಮಾಂಗಲ್ಯ ಚೈನಿನ ಡಿಸೈನ್ ತೋರಿಸಿ ಅಕ್ಕ ಅಂತ. ನಿಮಗೆ ಬನ್ನಿ ಅದನ್ನ ಹತ್ರದಲ್ಲಿ ನಾನು ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಮೊಬೈಲ್ನ ಹತ್ರದಿಂದ ತೋರಿಸ್ತೀನಿ. ನೋಡಿ, ಇದು ನನ್ನ ಕರಿಮಣಿ ಚೈನು ಆರ್ಟಿಫಿಷಿಯಲ್ದು. ನಿಮಗೆ ಮಾಂಗಲ್ಯ ಸರ ಡಿಸೈನ್ ಕಾಣಿಸ್ತಾ ಇರ್ಬೋದು. ತುಂಬ ಜನ ಕೇಳಿದ್ರಿ ಡಿಸೈನ್ ತೋರಿಸಿ ಅಕ್ಕ ಅಂತ.
ಈ ರೀತಿ ಸೈಡ್ ಮೋಪ್ಗಳು ಬರ್ತಕ್ಕಂಥವಕ್ಕೆ ತುಂಬ ಡಿಸೈನ್ಸ್ ಏನು ಚೇಂಜ್ ಬರಲ್ಲ. ಇದಲ್ದರೆ ಇನ್ನೊಂದು ಡಿಸೈನ್ ಬರುತ್ತೆ ಅಷ್ಟೇ ಚೇಂಜು. ಮೇ ಬಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಡಿಸೈನ್ ಬರೋದು. ಇದನ್ನು ಮಾತ್ರ ನಾವು ಚೇಂಜ್ ಮಾಡಿಸ್ಕೊಬೋದು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಚೇಂಜ್ ಮಾಡ್ಕೊಬೋದು ಅಷ್ಟೇ. ಇದು ಕಾಣಿಸ್ತಾ ಐತೆ ಅನಿಸುತ್ತೆ ನಿಮಗೆ. ಮೇ ಬಿ ನನಗೆ ಇದು ಸ್ವಲ್ಪ ಹೆವಿ ಆಯಿತು ಅಂತ ನನಗನ್ಸುತ್ತೆ. ನಿಮ್ಗೆ ನೋಡಿ ಶೇನ್ ಇದು ಇವೆರಡು ಸರಿಯಾಗಿದೆ. ಇವೆರಡು ಹೋಲಿಸ್ಕೊಂಡ್ರೆ ಮಧ್ಯದ್ದೊಂದು ಸ್ವಲ್ಪ ಹೆವಿ ಆಯಿತು ಅಂತ ಎಲ್ಲ ಹೇಳ್ತಾರೆ. ನನಗೆ ನಾನು ಇಷ್ಟಪಟ್ಟಿದ್ದೆ ಈ ಡಿಸೈನ್ನ. ನಾನು ಇಷ್ಟು ದಪ್ಪ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಇದಿಷ್ಟು ದಪ್ಪ ಬಂದಿದೆ. ನೋಡೋದಕ್ಕೆ ಅದು ಮಧ್ಯದ್ದು ಹೆವಿ ಆಯಿತು ಅಂತ ಅನಿಸುತ್ತೆ. ಇದು 40 ಗ್ರಾಮ್ ಇದೆ. ನಮ್ಮ ಮೇ ಬಿ ಅಲ್ಲ 40 ಗ್ರಾಮ್ ಆಗಿದೆ ಈ ಚೈನು. ಇದನ್ನೆಲ್ಲ ಕಡಿಮೆ ಗ್ರಾಮಲ್ಲಿ ಮಾಡಿಸೋದು ಕಷ್ಟ, ಯಾಕೆಂದರೆ ಇದೆಲ್ಲ ಗಟ್ಟಿ ಡಿಸೈನು ಮತ್ತು ಇದ್ರೊಳಗಡೆನೂ ಕೂಡ ಸರ ಕಂಟಿನ್ಯೂ ಆಗಿರುತ್ತೆ. ಅದರಿಂದ ಸ್ವಲ್ಪ ಜಾಸ್ತಿ ಗ್ರಾಮಲ್ಲೇ ಮಾಡಿಸ್ಬೇಕು. ಇದು ನನ್ನ ಮಾಂಗಲ್ಯ ಸರ ಡಿಸೈನ್. ಮತ್ತು ಹಾಗೆ ಮತ್ತೆ ಚೇಂಜ್ ಮಾಡ್ತಿರ್ತೀರಲ್ಲ, ಅದು ಹೇಗೆ ಅಂದರೆ ನಾನಿಲ್ಲಿ ಗೊಣಸು ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕು ಅಂದರೆ ಸ್ವಲ್ಪ ಈ ರೀತಿಯಾಗಿ ತೆಗೆದುಬಿಟ್ಟು ನೋಡಿ, ಹಿಂಗೆ ಸುಲಭವಾಗಿ ಇದನ್ನು ಈ ರೀತಿ ತೆಗೆದು ಇದಕ್ಕೆ ಈ ರೀತಿ ಪ್ರೆಸ್ ಮಾಡ್ಕೊತೀನಿ. ಆದರೆ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಇದೆಲ್ಲ ಯಾವಾಗಲಾದರೂ ಟೈಟ್ ನೋಡಿ ಇಷ್ಟೇ ನೋಡಿ, ಮಾಂಗಲ್ಯ ತೆಗಿದಂಗೆ ಹಾಗೆ ಮಾಡಿಕೊಂಡೆ ಇಷ್ಟೇ. ಇದು ನನ್ನ ಗೋಲ್ಡ್ ಚೈನು, ಇದು ನನ್ನ ಆರ್ಟಿಫಿಷಿಯಲ್ ಚೈನ್. ಮುಂದೆ ಒಂದಿನ ಎಂದಾದರೂ ನಾನು ಕರಿಮಣಿ ಗೋಲ್ಡ್ ಚೈನ್ನ ಮಾಡಿಸ್ಕೊಬೇಕು. ಆ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ಬನ್ನಿ ಬ್ಲಾಗ್. ಫೈನಲಿ ಕುಕ್ಕೆಗಳೆಲ್ಲ ಈ ರೀತಿಯಾಗಿ ರೆಡಿಯಾಗಿತ್ತು. ನೀವೆಲ್ಲ ತುಂಬ ಜನ ಕೇಳೋದು ಈ ಕುಕ್ಕೆನ ಏನಕ್ಕೆ ಬಳಸ್ತೀರಾ ಅಂತ. ನೋಡಿ ಈ ರೀತಿಯಾಗಿ ಅಕ್ಕಿ ಒಣಗಾಕಿದ್ದು ಈ ರೀತಿ ಕಾಳುಗಳನ್ನ ತುಂಬ ಜನ ಇದನ್ನು ಕುಕ್ಕೆನ ಏನು ಮಾಡ್ತೀರಾ, ಹೇಗೆ ಬಳಸ್ತೀರಾ, ಏನಕ್ಕೆ ಬಳಸೋಕ್ಕೆ ಎಲ್ಲ ಕೇಳ್ತಾ ಇದ್ರಿ. ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಕಾಳುಗಳನ್ನ, ಮೆಣಸಿನ್ಕಾಯಿ ಈ ರೀತಿ ಒಣಗಾಕೋದಕ್ಕೆ, ಎತ್ತಿಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳಿಗೆ ಕುಕ್ಕೆಗಳನ್ನ ಬಳಸ್ತಾಯಿದ್ರು. ಹಾಗೆ ಮಿಲ್ಗಳಿಗೆ ಅಂದರೆ ಹಿಟ್ಟುಗಳನ್ನ ಮಾಡೋಕ್ಕೂ ಕೂಡ ಅವಾಗೆಲ್ಲ ಬಾಕ್ಸ್ಗಳೆಲ್ಲ ಇರಲಿಲ್ವಲ್ಲ, ಹಾಗೆ ಇಲ್ಲೇ ಅದೇ ಊರುಗಳಲ್ಲೇ ಇರ್ತಕ್ಕಂಥ ಮಿಲ್ಗಳಿಗೆಲ್ಲ ತಗೊಂಡೋಗೋದಕ್ಕೆ ಈ ರೀತಿ ಕಾಗದದ ಗೂಡೆಗಳನ್ನ ಬಳಸ್ತಾಯಿದ್ರು. ಅದಕ್ಕೋಸ್ಕರ ನಾನು ಯಾಕೆ ಇವನು ಮಾಡಿದ್ದೀನಿ ಅಂತ ಅಂದರೆ, ಸಂಕ್ರಾಂತಿ ಹಬ್ಬದಲ್ಲಿ ನಾನು ಸುಗ್ಗಿ ಹಬ್ಬ ಸಂಕ್ರಾಂತಿ ಮಾಡ್ತೀನಲ್ಲ, ಆ ಟೈಮಲ್ಲಿ ಧಾನ್ಯಗಳನ್ನ ಈ ರೀತಿ ತುಂಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಅವ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಇವತ್ತಿನ ಕೆಲಸ ಈಗ ಎಂಡ್ ಅಂದರೆ ಇವತ್ತು ಇಷ್ಟೇ ಮಾಡೋಕ್ಕಾಗಿದ್ದು. ವ್ಲಾಗ್ನ ಮುಕ್ತಾಯ ಮಾಡೋ ಟೈಮ್ ಬಂದಿದೆ. ಅಂದರೆ ಸ್ನಾನನೂ ಮುಗಿಸಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ದೆ, ಅದನ್ನೆಲ್ಲ ಜಲ್ಸಿ ಬಿಸಿಲಿಗೂ ಕೂಡ ಒಣ ಹಾಕ್ತಾಯಿದ್ದೀನಿ. ಇನ್ನೂ ಊಟ ಆಗಿಲ್ಲ, ಅಮ್ಮಂಗೂ ಕೂಡ ಊಟ ಬಡಿಸ್ಬೇಕು. ಅದಾದಮೇಲೆ ತೋಟದ ಹತ್ರ ಹೋಗೋಣ ಅಂತ ಅಂದಿದ್ನಲ್ಲ, ತೋಟದ ಹತ್ರನೂ ಕೂಡ ಹೋಗಬೇಕು. ನಾನು ತೋಟದ ಹತ್ರ ಹೋಗ್ತೀನಿ, ಬಟ್ ಏನಂತಂದರೆ ಅಲ್ಲಿ ಯಾವುದೇ ವಿಡಿಯೋ ಅಂದರೆ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಅಂದರೆ ಹೋಗಿದ್ದ ಹತ್ರ ಎಲ್ಲ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲ ಕಡೆನೂ ಶೂಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ತೋಟದ ಹತ್ರ ಹೋಗಿ ನಾನೇನು ವಿಡಿಯೋ ಶೂಟ್ ಮಾಡಲಿಲ್ಲ. ತೋಟದ ಹತ್ರ ಹೋಗಿ ಬಂದ್ವಿ ಸಂಜೆ ಅಷ್ಟರಲ್ಲಿ. ನೋಡಿ ಇದೊಂದು ವಿಡಿಯೋ ನಿಮ್ಮ ಜೊತೆ ಈ ಕ್ಲಿಪ್ ಯಾಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ ನಾನು ಇವೆರಡು ವಸ್ತುಗೂ ಏನಂತಾರೆ ಅಂತೇಳಿ. ಇದು ಬಂದು ತೀವುಟಿಗೆ ಅಂತಾರೆ. ಇದನ್ನು ವಯಸ್ಸಾದವರು ಅಥವಾ ಮನೇಲಿ ಹಿರಿಯರು ಊಟ ಮಾಡೋದಕ್ಕೆ ಬಳಸೋರು, ಮತ್ತು ಶಾವಿಗೆ ಒತ್ತೋದಕ್ಕೆ ಅದ್ರ ಮೇಲೆ ಇಟ್ಟು ಶಾವಿಗೆ ಉರಳನ್ನು ಶಾವಿಗೆ ಒತ್ತೋದಕ್ಕೂ ಕೂಡ ಬಳಸ್ತಿದ್ವಿ. ಇನ್ನೊಂದು ವಸ್ತು ಬಂದು ಅದನ್ನು ಕಡುವಾಡು, ನಮ್ಮ ಕಡೆ ಕಡುವಾಡು ಅಂತಾರೆ. ತುಂಬ ಊರುಗಳಲ್ಲಿ ತುಂಬ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಇವೆರಡು ವಸ್ತುಗೂ ಕೂಡ. ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ, ತುಂಬ ಜನ ತುಂಬ ಥರ ಕಮೆಂಟ್ ಮಾಡಿದರು. ನಾನು ಅದು ನೋಡಿ ನನಗೆ ನಗು ಬಂತು, ಅದಕ್ಕೋಸ್ಕರ ಇದೊಂದು ಕ್ಲಿಪ್ನ ಆ್ಯಡ್ ಮಾಡಿದೆ ಅಷ್ಟೇ. ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಮ ಮನೆಯವರು ದೇವಸ್ಥಾನದಿಂದ ಇನ್ನೂ ಬಂದಿಲ್ಲ. ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆವರೆಗೂ ಇಷ್ಟು ಕೆಲಸ ಆಗಿದೆ. ಇವತ್ತಿನ ವ್ಲಾಗಲ್ಲಿ ನನ್ನ ಕೆಲಸ ಇಷ್ಟ ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತಿಗೂ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಅದನ್ನು ಕೂಡ ಮಿಷಿನ್ಗೆ ಹಾಕಿದ್ದೀನಿ. ಅದು ಒಗ್ಗದಾಗ ತನಕ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗಲ್ಲಿ ನನ್ನ ಕೆಲಸ ಇಷ್ಟು. ನೋಡೋಣ ನಮ್ಮ ಮನೆಯವರು ಏನಾದರೂ ದೇವಸ್ಥಾನದಲ್ಲಿ ಯಾವುದಾದ್ರೂ ಕ್ಲಿಪ್ ತೊಗೊಂಬಂದಿದ್ರೆ, ಕ್ಲಿಪ್ ಅಂದರೆ ತಲೆಗೆ ಹಾಕ್ಕೊಳೋದಲ್ಲ, ಅಂದರೆ ಅಪ್ಪ ಇನ್ನೂ ನೋಡಿ ಕೆಲಸಗಳೇ ಮುಗಿಯಲ್ಲ. ಇನ್ನೂ ಪಾತ್ರೆಗಳೆಲ್ಲ ಅಷ್ಟು ವಾಶ್ ಮಾಡಿಕ್ಕಿದ್ದೀನಿ. ಅದನ್ನು ಒರೆಸಿ ಎಲ್ಲೆಲ್ಲಿಗೆ ಇಡಬೇಕು ಅಲ್ಲಲ್ಲಿಗೆಲ್ಲ ಇಡಬೇಕು. ನಮ್ಮ ಮನೆಯವ್ರು ನೋಡಿದ್ರೆ ಬೈತಾರೆ, ಈ ಕೆಲಸಗಳೇ ಮುಗಿಯೋದಿಲ್ಲ, ರೆಸ್ಟ್ ಮಾಡೋಕ್ಕೆ ಆಗಿಲ್ಲ. ಅವ್ರಿಗೇನು ಓದಾಗ್ಲಿಂದ ಮನೆ ಹತ್ರನೇ ಇದೆಯಾ ಅನ್ನೋ ಹಂಗಾಗುತ್ತೆ. ಬಟ್ ಕೆಲಸ ಏನೂ ಆಗಿಲ್ಲ.
ಆಮೇಲೆ ನೋಡೋಣ ಈಗ 3 ಗಂಟೆ 1 ಅವರ್ ರೆಸ್ಟ್ ಮಾಡ್ತೀನಿ. ಅವರು ವಿಡಿಯೋ ಕ್ಲಿಪ್ಗಳು ಅಂದರೆ ಪೂಜೆ ಯಾವ್ಯಾವ ರೀತಿ ಆಯಿತು ದೇವಸ್ಥಾನದೆಲ್ಲ ವಿಡಿಯೋ ಕ್ಲಿಪ್ ತೊಗೊಂಬಂದಿದ್ರೆ ಅದನ್ನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಕೆಲಸನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ?